ಸ್ಯಾಂಡಲ್ವುಡ್ ನ ತುಪ್ಪದ ಬೆಡಗಿ ರಾಗಿಣಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು 15 ವರ್ಷ ಆಗಿದೆ. ಈ ಸಂಭ್ರಮದಲ್ಲಿದ್ದಾರೆ. ಇಂಡಸ್ಟ್ರಿಯ ಎಲ್ಲರ ಸ್ಟಾರ್ಗಳ ಜೊತೆಗೆ ಆಕ್ಟ್ ಮಾಡಿರುವಂಥದ್ದು, ಜರ್ನಿ ನೋಡಿರುವಂಥದ್ದು. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಒಂದು ಸ್ಪೆಷಲ್ ಡೇ. ಯಾಕಂತಂದ್ರೆ ಒಂದು ಕಡೆ ನೀವು ಆಕ್ಟ್ ಮಾಡಿರುವಂಥ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಜೊತೆಗೆ ನಿಮ್ಮ ಋಷಭ ಕೂಡ ಅದೇ ದಿನ ರಿಲೀಸ್ ಆಗ್ತಾ ಇದೆ 25. ಎಷ್ಟು ಸ್ಪೆಷಲ್ ಈ 15 ವರ್ಷದ ಜರ್ನಿಲಿ ಅನ್ನೋಂಥದ್ದು? ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಐ ಥಿಂಕ್ ತುಂಬಾ ಟೈಮ್ ಇಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಸಂಭ್ರಮ ನಡೆದಿಲ್ಲ. ಆ್ಯಂಡ್ ದೊಡ್ಡ ದೊಡ್ಡ ಫಿಲ್ಮ್ಗಳು ರಿಲೀಸ್ ಆಗ್ತಿದೆ. ಆ್ಯಂಡ್ ಆ ಸಿನಿಮಾಗಳಿಲ್ಲ ಅಂದ್ರೂ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ರ ಜೊತೆಗೆ ಶಿವಣ್ಣ ಅವ್ರದ್ದು ಮತ್ತೆ ಸುದೀಪ್ ಅವ್ರದ್ದು, ಉಪೇಂದ್ರ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಖುಷಿ ವಿಷಯನೇ. ಆ್ಯಂಡ್ 15 years has been amazing. So ಎಸ್ ಮೇಡಮ್, ಖಂಡಿತ ಹೇಳ್ತಾ ಇದ್ರೆ ಅದೇ ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವ್ರ ಜೊತೆ ಆ್ಯಕ್ಟ್ ಮಾಡಿದಿರಿ. ಬಟ್ ಇಲ್ಲಿ ಒಂದು ಸಣ್ಣ ಸೋಷಿಯಲ್ ಮೀಡಿಯಾ ವಾರ್ ಶುರುವಾಗಿದೆ. ಸ್ಟಾರ್ ವಾರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆಯೋ ಇಲ್ವೋ, ಫ್ಯಾನ್ಸ್ ವಾರ್ ಇದೆಯೋ ಇಲ್ವೋ ಅನ್ನೋಂಥದ್ದು ಪ್ರಶ್ನೆ ನಿಮ್ಮ ಹತ್ರ. I think it's a very healthy thing to have fan wars, and it's ಪ್ರತಿಯೊಬ್ರು ಆಕ್ಟರ್ದು ಸ್ಟ್ರೆಂತ್ ಇರೋದು ಅವ್ರ ಫ್ಯಾನ್ಸ್, ರೈಟ್? ಸೊ when the fans are healthily wanting to promote a film, that's good. ಯಾವತ್ತವರೆಗೂ ಹೆಲ್ದಿ ಇರುತ್ತೋ ಅಷ್ಟೇ ಹೊರತು ಇಟ್ ಶುಡ್ ನಾಟ್ ಬಿಕಮ್ ಅನ್ಹೆಲ್ದಿ ಅಂತ ಅಷ್ಟೇ. ಬೇರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಇದೆ ಅನ್ನೋಂಥದ್ದು ಅವಾಗಲೇ ನೀವು ಮಾತಾಡ್ತಾ ಹೇಳಿದ್ರಿ. ಎಲ್ಲ ಇಂಡಸ್ಟ್ರೀಸ್ ಅಲ್ಲಿ ಇದೆ, ಎಲ್ಲ ಕಡೆ ಇದೆ. ಸ್ಟಾರ್ಸ್ ಆದ್ಮೇಲೆ ಫ್ಯಾನ್ಸ್ ಅಂತ ಇರೋದು ಅಂತ ನಾರ್ಮಲ್. ಇಟ್ಸ್ ಅ ವೆರಿ ಕಾಮನ್ ನೋಷನ್ ಫಾರ್ ಎವ್ರಿಬಡಿ ಟು ಹ್ಯಾವ್ ಫ್ಯಾನ್ಸ್ ಅಂಡ್ ಫಾರ್ ದೆಮ್ ಟು ಬಿ ಪ್ರೊಟೆಕ್ಟಿವ್ ಅಬೌಟ್ ದೇರ್ ಆಕ್ಟರ್ಸ್ ಅಂತ. ಸೊ ಐ ಡೋಂಟ್ ಥಿಂಕ್ ದಟ್ ಒಂದೇ ಇಂಡಸ್ಟ್ರಿ ಅನ್ನೋದೇನಿಲ್ಲ, ಎಲ್ಲ ಇಂಡಸ್ಟ್ರೀಸ್ಗಳಿದೆ ಫ್ಯಾನ್ಸ್ ಎಲ್ಲ. ನೀವು ಸುದೀಪ್ ಸರ್ ಜೊತೆ ಆಕ್ಟ್ ಕೂಡ ಮಾಡಿದ್ರಿ. ಸೊ ಒಂದು ಮಾತು ಹೇಳಿದ್ರು, ಯುದ್ಧಕ್ಕೆ ಸಿದ್ಧರಾಗ್ರಿ, ಮಾತಿಗೆ ಬದ್ಧ ಆಗಿದ್ದೀನಿ ಅನ್ನೋಂಥ ರೀತಿಯಲ್ಲಿ. ಅಭಿಮಾನಿಗಳಿಗೆ ನಿಮಗೆ ಉತ್ತರ ಕೊಡಕ್ ಬಂದ್ರೆ ನೀವು ಕೂಡ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರುವಂಥ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿದೆ. ಸೊ ಈ ಸಂದರ್ಭಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ? ಅವ್ರ ಜೊತೆ ಜರ್ನಿ ಮಾಡಿದ್ರಿ, ಅವರ ಯೋಚನೆಗಳ ಬಗ್ಗೆ ಮಾತಾಡೋದಾದ್ರೆ. ಯಾರ ಯೋಚನೆ ಯಾವ ಥರ ಇರುತ್ತೆ ನಾನೇನು ಹೇಳೋಕ್ಕಾಗತ್ತೆ. ಬಟ್ ಐ ಆಮ್ ಶೋರ್ ದಟ್ he means well and it's not personal at all. And ನಾನು ಆ್ಯಕ್ಚುಲಿ ನೋಡಿಲ್ಲ, ಸೊ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಜನರಲಿ ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ಮೀನ್ಸ್ ಎನಿ ಪರ್ಸ್ನಲ್ ಕಾಮೆಂಟ್ಸ್ ಆನ್ ಎನಿಬಡಿ ಅಂತ. ದ್ಯಾಟ್ ಇಸ್ ಮೈ ಒಪಿನಿಯನ್. ನಾವೆಲ್ಲರೂ ಸಿನಿಮಾಗಳು ಚೆನ್ನಾಗಾಗಬೇಕು, ನಮ್ಮ ಆಡಿಯನ್ಸಸ್ ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಅಂತ ಅಭಿಪ್ರಾಯ ಬಿಟ್ಟರೆ ಐ ಡೋಂಟ್ ಥಿಂಕ್ ಬೇರೆ ಏನು ಅಭಿಪ್ರಾಯ ಇರುತ್ತೆ ಅದರಲ್ಲಿ. ಫೈನಲಿ 45 ಮತ್ತು ಮಾರ್ಕ್ ಎರಡು ಒಂದೇ ದಿನ ರಿಲೀಸ್ ಆಗ್ತಾ ಇರ್ತಕ್ಕಂಥ ಬಾಕ್ಸ್ ಆಫೀಸಲ್ಲಿ ಒಂದು ವಾರ್ ಶುರುವಾಗುತ್ತೆ, ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಜೊತೆಗೆ. ಸೊ ಅದು ಕಲೆಕ್ಷನ್ ವಿಚಾರವಾಗಿ ಮತ್ತೆ ಸಿನಿಮಾಗಳಿಗೆ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತೆ, ಹೇಗೆ ಅನ್ಸುತ್ತೆ ಅಂತ? ಏನೂ ಆಗಲ್ಲ, ಎಲ್ಲ 2 ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ, ಎಲ್ಲ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಸಾಕಷ್ಟು ರಜೆಗಳು ಬರ್ತಾ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟೈಮ್ ಫಾರ್ ದ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಈ ವರ್ಷ ತುಂಬ ಚೆನ್ನಾಗಿತ್ತು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಈ 2 ಸಿನಿಮಾಗಳು ತುಂಬ ದೊಡ್ಡ ಮಟ್ಟಿಗೆ ಎಲ್ಲರೂ ಹೋಗಿ ನೋಡ್ತಾರೆ, ತುಂಬ ಹಿಟ್ ಆಗುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ವೃಷಭ ಕೂಡ ತುಂಬ ದೊಡ್ಡ ಮಟ್ಟಿಗೆ ಎಲ್ಲರೂ ಹೋಗಿ ನೋಡ್ತಾರೆ. ಯಾವ ಭಾಷೆಯಲ್ಲಿ ಬೇಕಾದ್ರೆ ನೋಡ್ಬೋದಲ್ವಾ? ಸೊ ಎಲ್ಲ ಚೆನ್ನಾಗಿದೆ. ಎಷ್ಟು ಜಾಸ್ತಿ ಸಿನಿಮಾಗಳಿದ್ರೆ ಅಷ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಗಿಣಿ ದ್ವಿವೇದಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.